ಮರಾಠಿ ಅನ್ನೋ ಪದ ಹುಟ್ಟೋ ಮುಂಚೆನೆ ನಮ್ಮ ಕನ್ನಡದಲ್ಲಿ ಅದೆಷ್ಟೋ ಲಿಪಿಗಳು ಸಾಹಿತ್ಯಗಳು ಬಂದು ಹೋಗ್ಬಿಟ್ಟಿದ್ದು. ಒಂದು ಭಾಷೆಯ ತಾಕತ್ತು ಎಷ್ಟು ಜನ ಅದನ್ನ ಮಾತಾಡ್ತಾರೆ ಅನ್ನೋದಕ್ಕಿಂತ ಆ ಭಾಷೆಯ ಸಾಹಿತ್ಯದಲ್ಲಿರೋ ದಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಕಣ್ರಿ. ಅದಕ್ಕೆ ನಮಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ನಮಗಿದ್ರೆ ಅವ್ರಿಗೆ 4 ಪ್ರಶಸ್ತಿ ಅಷ್ಟೇ ಬಂದಿರೋದು. ನಮ್ಮ ಭಾಷೆ ಮಾತಾಡೋದು 5 ಕೋಟಿ ಆದರೂ ನಮ್ದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇದೆ, ಆದ್ರೂ ಅವ್ರದ್ದು ಇನ್ನೂ ಸೇರ್ಪಡೆ ಆಗಿಲ್ಲ. ಇದೇ ಮಹಾರಾಷ್ಟ್ರನ ನಮ್ಮ ಕನ್ನಡದ ಅದೆಷ್ಟೋ ಸಾಮ್ರಾಜ್ಯಗಳು ಆಳಿದ್ದಾರೆ ಒಂದು ಕಾಲದಲ್ಲಿ. ಕದಂಬ, ಹೊಯ್ಸಳ, ಚಾಲುಕ್ಯ, ವಿಜಯನಗರ ಸಾಮ್ರಾಜ್ಯದಲ್ಲಿ ತಮ್ಮ ಹಾಡು ಭಾಷೆಯಾಗಿ ಬಳಸ್ತಿದ್ದ ಭಾಷೆ ನಮ್ದು ಕನ್ನಡ. ಅಷ್ಟು ಶ್ರೀಮಂತ ಸಾಮ್ರಾಜ್ಯಗಳೇ ನಮ್ಮ ಭಾಷೆನ ಅಷ್ಟು ಒಪ್ಪಿಕೊಂಡು ಮಾತಾಡಿವೆ. ಆದರೆ ಈಗಿನ ಕಾಲದಲ್ಲಿ ನಮ್ಮ ಜನಗಳು, ಸ್ಪೆಷಲಿ ಗಡಿ ಭಾಗದಲ್ಲಿರೋ ಜನಗಳು, ನಮ್ಮ ಕನ್ನಡ ಭಾಷೆ ಬಿಟ್ಟು ಅವ್ರದೇ ಭಾಷೆ, ಆ ಗಡಿ ರಾಜ್ಯದ ಭಾಷೆನೇ ಕಲಿತು ಅದೇ ಭಾಷೆಯಲ್ಲಿ ವ್ಯವಹಾರ ಮಾಡ್ತಾರೆ. ಕನ್ನಡ ಬಳಸೋಕೆ ಎಷ್ಟೋ ಜನ ಹಂಚ್ಕೊಳ್ತಾರೆ. ಇದೇ ಕಾರಣ ನಾವು ಇವತ್ತು ನಮ್ಮದೇ ರಾಜ್ಯ, ನಮ್ಮದೇ ಜಿಲ್ಲೆಯಲ್ಲಿ ನಮ್ಮ ಭಾಷೆ ಮಾತಾಡಿ ಅಂತ ಕೇಳಿದ್ರೆ ನಮ್ಮಲ್ಲಿ ಕೇಸ್ ಹಾಕ್ಸ್ಕೊತಾ ಇರೋದು, ಇದಕ್ಕೆ ಮಸಿ ಬಳಸ್ಕೊಳ್ತಾ ಇರೋದು ಇದೇ ಕಾರಣಕ್ಕೆ. ನಾವು ಅವತ್ತಿನಿಂದಲೇ ಎಚ್ಚೆತ್ತು ನಮ್ಮ ಭಾಷೆಯನ್ನು ಪ್ರೀತಿಸಿ ಬಳಸಿದ್ರೆ ಈ ಸ್ಥಿತಿ ನಮಗೆ ಬರ್ತಿರ್ಲಿಲ್ಲ. ಅಂಡ್ ಇನ್ನೂ ಕಾಲ ಮೀರಿಲ್ಲ. ಇದೇ ರೀತಿ ಪರಿಸ್ಥಿತಿ ನಮ್ಮ ಬೆಂಗಳೂರಲ್ಲಿ ಕೂಡ ಆಗ್ತಿದೆ. ಸೊ ನಾವಿನ್ನ ಎಚ್ಚೆತ್ಕೋಬೇಕು ಕನ್ನಡಿಗರು, ಸ್ಪೆಷಲಿ ಗಡಿ ಭಾಗದಲ್ಲಿರೋ ಕನ್ನಡಿಗರು.